128ನೇ ಜನ್ಮದಿನ. ಅವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಾಲವಾದರು. ಅವರು ದೇಶದ ಬಗ್ಗೆ ಭಾಳ ಅಪಾರವಾದಂಥ ಗೌರವ, ದೇಶದ ಬಗ್ಗೆ ಅಭಿಮಾನ, ದೇಶಭಕ್ತಿಯನ್ನು ಇಟ್ಕೊಂಡಿದ್ದಂಥ ಒಬ್ಬ ಮಹಾನ್ ವ್ಯಕ್ತಿ. ಅವರು ICS ಪಾಸ್ ಮಾಡಿದರು. ICS ಅಧಿಕಾರಿ, ಈಗಿನ IAS ಅಂತ ಇದೆಯಲ್ಲ, ಅದಕ್ಕೆ ಸರಿಸಮಾನವಾದದ್ದು ಬ್ರಿಟಿಷ್ನವ್ರ ಕಾಲದಲ್ಲಿ ICS ಅಂತ ಇತ್ತು. ಆ ICS ಅನ್ನು ಪಾಸ್ ಮಾಡಿದರು. ಅವರು ಅದಕ್ಕೆ ತ್ಯಾಗ ಮಾಡಿ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಳುಗಿದರು, ತಮ್ಮನ್ನು ಅರ್ಪಿಸ್ಕೊಂಡಿದ್ದರು. ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. 2 ಸಾರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಅವರಿಗೆ ಭಿನ್ನಾಭಿಪ್ರಾಯ ಏನಪ್ಪ ಅಂತಂದರೆ, ನಾವು ಅಹಿಂಸೆಯ ಮೂಲಕ, ಸತ್ಯದ ಮೂಲಕ ಮಹಾತ್ಮ ಗಾಂಧೀಜಿಯವರ ದಾರಿನಲ್ಲಿ ಸ್ವಾತಂತ್ರ್ಯವನ್ನು ಪಡ್ಕೊಳ್ತಕ್ಕಂಥದ್ದು ಭಾಳ ಕಷ್ಟ ಅಂತಕ್ಕಂಥದ್ದು ಅವರ ತಲೆಯಲ್ಲಿತ್ತು. ಅದಕ್ಕೋಸ್ಕರ ಶಸ್ತ್ರಾಸ್ತ್ರವನ್ನು ಉಪಯೋಗಿಸಿ ನಾವು ಬ್ರಿಟಿಷ್ನವರನ್ನು ದೇಶದಿಂದ ಹೊರಗಡೆ ಓಡಿಸ್ಬೇಕು ಅಂತೇಳಿ ಅವರು INA ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದರು. ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸ್ಥಾಪನೆ ಮಾಡಿದರು. ಅವರು ಸಾವಿನ ಬಗ್ಗೆ ಜಪಾನ್ನಲ್ಲಿರುವಾಗ ಅವರು ಇದರಲ್ಲಿ ಎಂಥದ್ದು ವಿಮಾನ ದುರಂತದಲ್ಲಿ ಕಾಲವಾದರು ಅಂತಕ್ಕಂಥದ್ದು ನಮಗೆ ತಿಳಿಯತಕ್ಕಂಥ ವಿಚಾರ. ಸೊ ಅವರು ಪಾಪ ದೇಶದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು, ದೇಶದ ಸ್ವಾತಂತ್ರ್ಯ ಬರಬೇಕು, ಈ ದೇಶಕ್ಕೆ ನಾವೆಲ್ಲರೂ ಕೂಡ ಸ್ವತಂತ್ರರಾಗಬೇಕು, ನಾವೆಲ್ಲರೂ ಕೂಡ ಬ್ರಿಟಿಷ್ನವರ ಆಳ್ವಿಕೆಯಿಂದ ಮುಕ್ತರಾಗಬೇಕು, ಗುಲಾಮಗಿರಿಯಿಂದ ಮುಕ್ತರಾಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಭಾಳ ದೇಶಾಭಿಮಾನದಿಂದ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿರ್ತಕ್ಕಂಥ ವ್ಯಕ್ತಿ. ಅವರನ್ನು ಸರ್ಕಾರ ಭಾಳ ವಿನಮ್ರವಾಗಿ ಸ್ಮರಿಸ್ಕೊಳ್ತದೆ. ಅವರು ಬಿಟ್ಟೋಗಿರ್ತಕ್ಕಂಥ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವರಿಗೆ ಸರ್ಕಾರದ ವತಿಯಿಂದ ಗೌರವವನ್ನು ಸಲ್ಲಿಸಿ ಪುಷ್ಪ ಆಚರಣೆಯನ್ನು ಮಾಡಿದ್ದೀವಿ. ಇಡೀ ದೇಶದ ಜನರು ಅವರಿಗೆ ಋಣಿಯಾಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ.